ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಯಾವುದೆಲ್ಲ ಯೂಟ್ಯೂಬ್ ಚಾನಲ್ಸ್ನ ರೆಫರ್ ಮಾಡಬೇಕು ಆ್ಯಂಡ್ ಯಾವುದೆಲ್ಲ ಬುಕ್ಸ್ನ ರೆಫರ್ ಮಾಡಬೇಕು ಆ್ಯಂಡ್ ಯಾವ ರೀತಿಯಾಗಿ ಮಾಕ್ ಟೆಸ್ಟ್ನ ತೊಗೊಳ್ಳೋದು, ಯಾವ ರೀತಿಯಾಗಿ ಫ್ರೀ PDF ಅಥವಾ ಫ್ರೀ ನೋಟ್ಸ್ನ ಯಾವ ರೀತಿಯಾಗಿ ತೊಗೊಳ್ಳೋದು ಅಂತ ಕಂಪ್ಲೀಟ್ ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾಕಂತಂದರೆ ಈ ಒಂದು ವಿಡಿಯೋ ನಿಮ್ಮ ಒಂದು ಎಕ್ಸಾಮ್ ಪ್ರಿಪ್ರೇಷನಲ್ಲಿ ತುಂಬಾ ವೆರಿ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಹಾಗಾಗಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ಗೆ ಯಾವೆಲ್ಲ ಬುಕ್ಸ್ನ ರೆಫರ್ ಮಾಡಬೇಕು ಅಂತ ನಾನು ಕಂಪ್ಲೀಟಾಗಿ ಡೀಟೇಲ್ಡ್ ವಿಡಿಯೋ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಪೋಸ್ಟ್ ಮಾಡಿರ್ತೀನಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋನ ನೋಡಿ ನೀವು ಯಾವ ಒಂದು ಬುಕ್ನ ಪರ್ಚೇಸ್ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಸಜೆಸ್ಟ್ ಮಾಡಿರುವಂಥ ಎಲ್ಲ ಬುಕ್ಸು ಬೆಸ್ಟ್ ಬುಕ್ಸ್ ಆಗಿರುತ್ತೆ. ಆ್ಯಂಡ್ ನಾನು ಯಾವ ಒಂದು ಬುಕ್ನ ರೆಫರ್ ಮಾಡಿದೆ ಅನ್ನೋದನ್ನು ನಾನು ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಲೆಂತಿ ಆಗೋ ಕಾರಣದಿಂದ ನಾನು ಮತ್ತೆ ಶೇರ್ ಮಾಡ್ತಿಲ್ಲ. ನೆಕ್ಸ್ಟು ನೀವು ಯಾವ ರೀತಿಯಾಗಿ ಫ್ರೀ ನೋಟ್ಸ್ ಅಥವಾ ಫ್ರೀ PDF ತೊಗೋಬೋದು ಅಂತಂದರೆ, ಫಸ್ಟ್ ಒನ್ ಬಂದು EPG ಪಾಠಶಾಲಾ ಅಂತ ಇದೆ. ಇಲ್ಲೇನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಲ್ವ, EPG ಪಾಠಶಾಲಾ ಅಂತ ನೀವು ಟೈಪ್ ಮಾಡಿದ್ರೆ ಗೂಗಲಲ್ಲಿ ನಿಮಗೆ ಆ ಒಂದು ವೆಬ್ಸೈಟ್ ಕಾಣುತ್ತೆ. ನಿಮ್ಮ ಒಂದು ಸಬ್ಜೆಕ್ಟ್ ಸ್ಪೆಸಿಫಿಕ್ ಪೇಪರ್ ಏನಿರುತ್ತಲ್ವ, ಪೇಪರ್ 2, ಆ ಒಂದು ಪೇಪರ್ಗೆ ಈ ಒಂದು ವೆಬ್ಸೈಟಿಂದ ನಿಮಗೆ ಕಂಪ್ಲೀಟಾಗಿ ನೋಟ್ಸು ಫ್ರೀಯಾಗಿ ಆ್ಯಕ್ಸೆಸ್ ಸಿಗುತ್ತೆ. ನೀವು ಯಾವುದೇ ರೀತಿಯಾಗಿ ಪೇ ಮಾಡೋ ಅಗತ್ಯ ಇರೋದಿಲ್ಲ. ಇದು ಯಾವ ರೀತಿಯಾಗಿ ಆಕ್ಸೆಸ್ ಮಾಡ್ಕೋಬೇಕು ಅನ್ನೋ ವಿಡಿಯೋ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ. ನೆಕ್ಸ್ಟು ನೀವು ಯಾವ ರೀತಿ ಅಂತಂದರೆ ಗೂಗಲ್ನ ಮುಖಾಂತರ ಅಥವಾ AI ಯೂಸ್ ಮಾಡಿಕೊಂಡು ChatGPT ಯೂಸ್ ಮಾಡಿಕೊಂಡು ನೀವು ಬೇರೆಲ್ಲ ನೋಟ್ಸ್ನ ಪ್ರಿಪೇರ್ ಮಾಡ್ಕೋಬಹುದು. ಇಲ್ಲ ಅಂತಂದರೆ ಇಲ್ಲ ನಾನು ಅಫೋರ್ಡ್ ಮಾಡೋದಕ್ಕಾಗಲ್ಲ ನನ್ನ ಕೈಲಿ ಅಂತ ಅನ್ನೋದಾದರೆ ನಾನು ಏನೆಲ್ಲ ಯೂಟ್ಯೂಬ್ ಚಾನಲ್ಸ್ ಈಗ ಸಜೆಸ್ಟ್ ಮಾಡ್ತೀನಲ್ಲ ನೆಕ್ಸ್ಟು, ಆ ಯೂಟ್ಯೂಬ್ ಚಾನಲ್ಸ್ನ ಮುಖಾಂತರ ನೀವೇನು ಮಾಡ್ಬೋದು, ನೋಟ್ಸ್ನ ನಿಮ್ಮ ಓನ್ ಪ್ರಿಪ್ರೇಷನ್ನ ನೋಟ್ಸ್ನ ಪ್ರಿಪೇರ್ ಮಾಡ್ಕೊಳ್ಬೋದು ಖಂಡಿತವಾಗ್ಲೂ. ಇಲ್ಲ ಅಂತಂದರೆ ನೀವು ಗೂಗಲ್ ಅಥವಾ ನೀವು ಓನ್ ಬುಕ್ನ ಪರ್ಚೇಸ್ ಮಾಡ್ಬೋದು. ಇನ್ನು ನೆಕ್ಸ್ಟು ಯೂಟ್ಯೂಬ್ ಚಾನಲ್ಸ್ನ ರೆಫರ್ ಮಾಡ್ತೀನಿ. ಬಟ್ ಮಾಕ್ ಟೆಸ್ಟ್ ಯಾವಾಗ ತಗೊಳ್ಳೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಯಾವ ರೀತಿಯಾಗಿ ಸಿಗುತ್ತೆ ಅನ್ನೋ ಸಾಕಷ್ಟು ಡೌಟ್ಸ್ ಅಂತೂ ಇರುತ್ತೆ. ನೀವು ಗೂಗಲಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತ ಟೈಪ್ ಮಾಡಿದ್ರೆ ತುಂಬಾ ಬರುತ್ತೆ. ಇಲ್ಲ ಅಂತಂದರೆ ನೀವೇನು ಮಾಡ್ಬೋದು ಅಂದರೆ NETಗಾದರೆ ನೀವು NTA ವೆಬ್ಸೈಟಲ್ಲಿ ಹೋಗಿ ಅಲ್ಲಿ ಡೌನ್ಲೋಡ್ಸಲ್ಲಿ ನಿಮಗೆ ಯಾವ ಒಂದು ಇಯರ್ ಕ್ವಶನ್ ಪೇಪರ್ ಬೇಕೋ ಆ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಡೌನ್ಲೋಡ್ ಆಗುತ್ತೆ. ಆ್ಯಂಡ್ ನಿಮ್ಮ ಸಬ್ಜೆಕ್ಟ್ ಬೇಕಂದರೆ ನಿಮ್ಮ ಸಬ್ಜೆಕ್ಟ್ ಪೇಪರ್ನ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲ ಪೇಪರ್ವನ್ನು ಎಲ್ಲರಿಗೂ ಸೇಮ್ ಇರೋದ್ರಿಂದ ಡಿಫ್ರೆಂಟ್ ಮಲ್ಟಿಪಲ್ ಕ್ವಶನ್ಸು ಬರೋದ್ರಿಂದ ನಿಮಗೆ ಪ್ರಾಕ್ಟೀಸ್ ಬೇಕಂತಂದರೆ ಖಂಡಿತವಾಗ್ಲೂ ನೀವು ಬೇರೆ ಒಂದು ಸಬ್ಜೆಕ್ಟ್ ಪೇಪರ್ನೂ ಸಹ ನೀವು ಪ್ರಾಕ್ಟೀಸ್ಗೆ ಯೂಸ್ ಮಾಡ್ಕೋಬೋದು. NTA ವೆಬ್ಸೈಟಲ್ಲಿ ಮಾಕ್ ಟೆಸ್ಟ್ನೂ ಸಹ ನೀವು ತೊಗೋಬಹುದು. ಇದಕ್ಕೆ ಯಾವುದೇ ರೀತಿಯಾದಂಥ ಪೇ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಒಂದು ಪ್ರಿಪ್ರೇಷನ್ಗೆ ಇದು ಸಾಕಷ್ಟು ಆಗುತ್ತೆ. ಇದಿಷ್ಟು ಮಾಡಬೇಕು. ನೀವು ಮಾಕ್ ಟೆಸ್ಟ್ ಯಾವ ರೀತಿಯಾಗಿ ತೊಗೋಬೇಕು ಆ್ಯಂಡ್ ಯಾವ ರೀತಿಯಾಗಿ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡ್ಕೊಳ್ಳೋ ಅನ್ನೋ ಪ್ರಶ್ನೆಗೆ ಇಲ್ಲಿ ಸೊಲ್ಯೂಷನ್ ಸಿಕ್ಕಿದೆ. ಇನ್ನು ನೆಕ್ಸ್ಟು ಯೂಟ್ಯೂಬ್ ಚಾನಲ್ಸ್ಗೆ ಬಂದರೆ ಕನ್ನಡದಲ್ಲಿ ನಿಮಗೆ ಗೊತ್ತಿರುತ್ತೆ DGK ಸರ್, ಇವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಕೆಲವೊಂದು ಸತಿ ಕೆಲವೊಂದು ವಿಡಿಯೋದಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಂತ ಅನ್ನಿಸ್ಬೋದು. ಈ ಒಂದು ನನ್ನ ಒಂದು ಸಜೆಷನ್ ಕನ್ನಡದಲ್ಲಿ ಈ ಒಂದು ಪರ್ಟಿಕ್ಯುಲರ್ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟು ಇನ್ನು ಇಂಗ್ಲೀಷ್ ಹಿಂದಿ ಅಂತ ಬರೋದಾದರೆ ಫಸ್ಟ್ ಒನ್ ಬಂದು ಭರತ್ ಸರ್, ನಿಮ್ಗೆ ಗೊತ್ತಿರುತ್ತೆ ಕುಮಾರ್ ಭರತ್ ಸರ್ ಅಂತ. ನೀವು ಖಂಡಿತವಾಗ್ಲೂ ಅವರ ಒಂದು ಚಾನಲ್ನ ನೀವು ರೆಫರ್ ಮಾಡ್ಬೋದು. ಯಾಕಂತಂದರೆ ಅವರ ಒಂದು ಚಾನಲಲ್ಲಿ ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸ್ನು ಕವರ್ ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ಆ ಟಾಪಿಕ್ಸ್ ಯಾವ ರೀತಿಯಾಗಿ ಆ ವೇ ಆಫ್ ಎಕ್ಸ್ಪ್ಲನೇಷನ್ ಇದೆಯಲ್ಲೋ ತುಂಬಾ ಚೆನ್ನಾಗಿರೋದ್ರಿಂದ ನೀವು ಖಂಡಿತವಾಗ್ಲೂ ಆ ಒಂದು ಚಾನಲ್ನ ನೀವು ರೆಫರ್ ಮಾಡ್ಬೋದು. ನೆಕ್ಸ್ಟ್ ಕಾಮರ್ಸ್ ನೆಟ್ ಅಚೀವರ್ಸ್, ಈ ಒಂದು ಚಾನಲ್ನು ಸಹ ನೀವು ರೆಫರ್ ಮಾಡಬಹುದು. ಇಲ್ಲ ಅಂತಂದರೆ ನೀವು ಯಾಕೆ ತುಂಬ ಚಾನಲ್ಸ್ ರೆಫರ್ ಮಾಡ್ತಿದ್ದೀನಿ ಅಂತಂದರೆ ಕೆಲವೊಬ್ಬರಿಗೆ ಒಬ್ಬರ ವೇ ಆಫ್ ಎಕ್ಸ್ಪ್ಲನೇಷನ್, ಒಬ್ಬರ ವೇ ಆಫ್ ಟೀಚಿಂಗ್ ಇನ್ನೊಬ್ಬರಿಗೆ ಇಷ್ಟ ಆಗೋದಿಲ್ಲ. ಅದರ ಕಾರಣದಿಂದ ನಾನು ಸ್ವಲ್ಪ ಸಜೆಷನ್ಸ್ ಜಾಸ್ತಿ ಕೊಡ್ತಾ ಇದ್ದೀನಿ. ನೀವಿಷ್ಟು ಸಜೆಷನಲ್ಲಿ ಯಾವುದು ಬೇಕಾದರೂ ಚಾನಲ್ನ ನೀವು ಫಾಲೋ ಮಾಡ್ಬೋದು. ಪರ್ಟಿಕ್ಯುಲರಾಗಿ ಇಷ್ಟ ಆಗುತ್ತೆ ಆ ಒಂದು ಚಾನಲ್ಸ್ನ ಫಾಲೋ ಮಾಡ್ಬೋದು. ಇನ್ನು JRF ಅಡ್ಡ, ಈ ಒಂದು ಪರ್ಟಿಕ್ಯುಲರ್ ಚಾನಲ್ಲು ಸಹ ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ಅವರು ಒಂದು ಮ್ಯಾರಥಾನ್ಸ್ ಮಾಡ್ತಾರೆ ಕಂಪ್ಲೀಟ್ ಒಂದು ಯೂನಿಟು. ಅದ್ರ ಮೂಲಕನೂ ಸಹ ನೀವು ನೋಟ್ಸ್ನ ಪ್ರಿಪೇರ್ ಮಾಡ್ಕೊಬೋದು ಆ್ಯಂಡ್ ಅಟೆಂಡ್ ಮಾಡಬಹುದು. ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಸಹ ಸಾಲ್ವ್ ಮಾಡ್ತಾರೆ. ನೆಕ್ಸ್ಟ್ ಚಾನಲ್ ರೆಫರೆನ್ಸ್ ಬಂದು ಅಡಾ 247 UGC ನೆಟ್, ಈ ಒಂದು ಚಾನಲ್ನು ಸಹ ನೀವು ಫಾಲೋ ಮಾಡ್ಬೋದು. ತುಂಬಾ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಒನ್ ಮೋರ್ ಅಡಾ 247 JRF ಪ್ರಿಪ್ರೇಷನ್, ಈ ಒಂದು ಚಾನಲ್ನ ನೀವು ಫಾಲೋ ಅಪ್ ಮಾಡಬಹುದು.
ನೆಕ್ಸ್ಟ್ ಚಾನಲ್ ಬಂದು UGC ನೆಟ್ ಮೆಂಟರ್. ಇದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ನ ಕವರ್ ಮಾಡಿರ್ತಾರೆ. ಹಾಗೆ ಏನೆಲ್ಲ JRF ನೆಟ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಬಂದರೂ ಅಪ್ಡೇಟ್ಸ್ ಕೊಡ್ತಾನೆ ಇರ್ತಾರೆ. ಈ ಒಂದು ಚಾನಲ್ನ ಫಾಲೋ ಮಾಡಿ. ಆ್ಯಂಡ್ ಯಾವ್ಯಾವೆಲ್ಲ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸು ತುಂಬಾ ಬ್ಯೂಟಿಫುಲ್ಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಅಷ್ಟೇ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರೆ. ಯು ಕ್ಯಾನ್ ಆಲ್ಸೋ ರೆಫರ್ ದಿಸ್ ಚಾನಲ್. ನೆಕ್ಸ್ಟ್ ಕನ್ನಡದಲ್ಲಿ ಚೈತನ್ಯ ಕೆರಿಯರ್ ಅಕಾಡೆಮಿ, ಈ ಒಂದು ಚಾನಲ್ನು ಸಹ ನೀವು ಕನ್ನಡ ಲ್ಯಾಂಗ್ವೇಜ್ಗೆ ಫಾಲೋ ಅಪ್ ಮಾಡ್ಬೋದು. ಕುಲಕರ್ಣಿ ಕಾಮರ್ಸ್ ಕುಲಕರ್ಣಿ ಅಂತ ಇನ್ನೊಂದು ಚಾನಲ್ ಇದೆ. ಈ ಚಾನಲ್ಲು ಸಹ ನಿಮ್ಮ ಒಂದು ಕನ್ನಡ ಅಲ್ಲಿ ಪ್ರಿಪೇರ್ ಆಗ್ತಿದ್ದೀರಾ ಅಂತಂದರೆ, ಮೀನ್ಸ್ ನಿಮಗೆ ಆ ಒಂದು ಲ್ಯಾಂಗ್ವೇಜ್ ಚೆನ್ನಾಗಿ ಅರ್ಥ ಆಗುತ್ತಂದರೆ ಕನ್ನಡದಲ್ಲಿ ಪ್ರಿಪೇರ್ ಆಗೋದಾದರೆ ಈ ಒಂದು ಕುಲಕರ್ಣಿ ಕ್ಲಾಸಸ್, ಈ ಒಂದು ಚಾನಲ್ನು ಸಹ ನೀವು ಫಾಲೋ ಅಪ್ ಮಾಡ್ಬೋದು. ಇದಿಷ್ಟು ಏನಾಗಿರುತ್ತೆ ಅಂತಂದರೆ ಯಾವುದೆಲ್ಲ ಯೂಟ್ಯೂಬ್ ಚಾನಲ್ಸ್ನ ಮುಖಾಂತರ ನೀವು ನಿಮ್ಮ ಒಂದು ಎಕ್ಸಾಮ್ ಪ್ರಿಪರೇಷನ್ನ ಮಾಡ್ಕೋಬೋದು ಅಂತ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 30 ಡೇಸಲ್ಲಿ ಹೇಗೆ ಪೇಪರ್ 1ನ ಕಂಪ್ಲೀಟ್ ಮಾಡೋದು ಅನ್ನೋ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಮಿಸ್ ಮಾಡದೆ ಆ ವಿಡಿಯೋನ ನೋಡಿ. ಯಾವ ಬುಕ್ಸ್ನ ರೆಫರ್ ಮಾಡಬೇಕು ಅನ್ನೋ ಕಂಪ್ಲೀಟ್ ವಿಡಿಯೋನ ಯಾವ ರೀತಿಯಾಗಿ ಎಕ್ಸಾಮ್ನ ಕ್ರ್ಯಾಕ್ ಮಾಡಿಕೊಂಡೆ ಅನ್ನೋ ಕಂಪ್ಲೀಟ್ ವಿಡಿಯೋನ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋಸ್ ಮುಖಾಂತರ ಸಹ ಇನ್ನಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ನೀವು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.